ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ಮಾಜಿ ಗಂಡನ ಸಹಾಯಕ್ಕೆ ನಿಂತು ಆತನಿಗೆ ಗೊತ್ತಿಲ್ಲದೆ ಅದೇ ಹಳೆಯ ಕಂಪನಿಯಲ್ಲಿ ಕೆಲಸವನ್ನ ತೆಗೆಸಿಕೊಟ್ಟಿದ್ದಾಳೆ. ಆದ್ರೆ ತಾಂಡವ್ ಇದರಿಂದ ಖುಷಿ ಪಡೆದೆ ಭಾಗ್ಯಳ ಮೇಲೆ ಮತ್ತಷ್ಟು ಕೋಪಗೊಂಡಿದ್ದಾನೆ. ಭಾಗ್ಯ ಮೇಲಿನ ಸೇಡು ಇನ್ನಷ್ಟು ಹೆಚ್ಚಾಗಿದೆ. ಭಾಗ್ಯಗೆ ಒಂದಲ್ಲ ಒಂದು ವಿಚಾರದಲ್ಲಿ ತಾಂಡವ್ ಅಡ್ಡಗಾಲು ಹಾಕುತ್ತಲೇ ಇದ್ದಾನೆ. ಇವೆಲ್ಲದರಲ್ಲಿ ಸೋತು ಸುಣ್ಣವಾದರೂ ಆತನಿಗೆ ಬುದ್ಧಿ ಬರುತ್ತಿಲ್ಲ. ಇದೀಗ ಮತ್ತೆ ಭಾಗ್ಯಳಿಗೆ ಅವಮಾನ ಮಾಡಲು ಹೋಗಿ ಆತನೇ ತನ್ನ ತಾಯಿಯಿಂದ ಹಿಗ್ಗಾಮುಗ್ಗಾ ಬಯಸಿಕೊಂಡಿದ್ದಾನೆ. ಈ ಹಿಂದೆ ತಾಂಡವ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ಕ್ಯಾಂಟೀನ್ ನಡೆಸಲು ಭಾಗ್ಯಗೆ ಅನುಮತಿ ಸಿಕ್ಕಿತ್ತು. ಅದೇ ದಿನ ಭಾಗ್ಯಗೆ ಅವಮಾನ ಮಾಡಿದ್ದಕ್ಕೆ ತಾಂಡವ್ ಶ್ರೇಷ್ಠರನ್ನ ಬಾಸ್ ಕಂಪನಿಯಿಂದ ತೆಗೆದುಹಾಕಿದ್ರು. ಬಳಿಕ ತಾಂಡವ್ಗೆ ಒಂದೇ ಒಂದು ಕೆಲಸ ಸಿಕ್ಕಿಲ್ಲ. ಬಂದ ಒಂದೆರಡು ಆಫರ್ ಅನ್ನು ಇದು ನನ್ನ ಲೆವೆಲ್ಗೆ ಇಲ್ಲ ಎಂದು ರಿಜೆಕ್ಟ್ ಮಾಡಿದ್ದಾನೆ. ಮಗನಿಗೆ ಕೆಲಸವಿಲ್ಲ ಅಂತ ತಾಯಿ ಕುಸುಮ ಒಳಗೊಳಗೆ ಸಂಕಟ ಪಡುತ್ತಿರುವುದನ್ನ ಕಂಡು ಭಾಗ್ಯ ಬಾಸ್ ಬಳಿ ಹೋಗಿ ತಾಂಡವ್ಗೆ ಕೆಲಸ ಪುನಃ ಕೊಡಿಸಿ ಎಂದು ರಿಕ್ವೆಸ್ಟ್ ಮಾಡಿದ್ದಾಳೆ. ಭಾಗ್ಯಳ ಮಾತಿಗೆ ಬೆಲೆ ಕೊಟ್ಟು ಅವರು ತಾಂಡವ್ ಶ್ರೇಷ್ಠರನ್ನ ಪುನಃ ಕೆಲಸಕ್ಕೆ ಕರೆದಿದ್ದಾರೆ. ಆದ್ರೆ ಕೆಲಸ ವಾಪಸ್ ಸಿಕ್ತು ಅಂತ ಖುಷಿ ಪಡುವ ಬದಲು ತಾಂಡವ್ ಶ್ರೇಷ್ಠ ಮತ್ತೆ ಹಳೆ ಚಾಳಿನ ಮುಂದುವರೆಸಿದ್ದಾರೆ. ಭಾಗ್ಯಳಿಂದ ಈ ಕೆಲಸ ಸಿಕ್ಕಿದ್ದು ಎಂದು ತಿಳಿದ ಕೂಡಲೇ ಆಕೆಯ ಮೇಲೆ ಮತ್ತಷ್ಟು ಕೋಪಗೊಂಡಿದ್ದಾನೆ. ಆದ್ರೆ ಇದು ಯಾವುದಕ್ಕೂ ಭಾಗ್ಯ ತಲೆ ಕೊಡುತ್ತಿಲ್ಲ. ಆದರೆ ಈ ಬಾರಿ ಕುಸುಮಾನೆ ತಾಂಡವ್ನ ಮೈಚಳಿ ಬಿಡಿಸಿದ್ದಾಳೆ. ಆಫೀಸ್ ಮೇಲಿನ ಭಾಗ್ಯಳ ಕ್ಯಾಂಟೀನ್ಗೆ ಬಂದ ತಾಂಡವ್ ನನ್ನ ಜೊತೆ ಇದ್ದಾಗ ನೀನು ಆರಾಮಾಗಿ ಇದ್ದೆ, ಇಲ್ಲಿ ಬಂದು ಕಷ್ಟಪಟ್ಟು ಕೆಲಸ ಮಾಡಿ ಒದ್ದಾಡ್ತಾ ಇದೆಯಾ ಎಂದು ಭಾಗ್ಯಗೆ ಹೇಳಿದ್ದಾನೆ. ಇಷ್ಟೇ ಅಲ್ಲದೆ ತಿಂದ ತಿಂಡಿಗೆ 500 ರೂಪಾಯಿ ಕೊಟ್ಟು ನಿನ್ಗೆ ಸಿಗೋದೇ ಬಿಡಿಗಾಸು ಚೇಂಜ್, ನೀನೇ ಇಟ್ಕೋ ಎಂದು ಹೇಳಿದ್ದಾನೆ. ಇದರಿಂದ ಕೆರಳಿದ ಕುಸುಮ ತಾಂಡವ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ನಿಂಗೆ ಮತ್ತೆ ಕೆಲಸ ಕೊಡಿಸಿರುವುದು ಭಾಗ್ಯ, ನಿನ್ನಂತಹ ಚಿಲ್ಲರೆಗಳ ಹತ್ರ ಈ ತರ ಚಿಲ್ಲರೆಗಳನ್ನ ನೋಡೋಕೆ ಚಂದ ಎಂದು ಚೇಂಜ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಕೀಪ್ ದಿ ಚೇಂಜ್ ಎಂದು ಹೇಳಿದ್ದಾರೆ. ಇದರಿಂದ ತಾಂಡವ್ಗೆ ಮತ್ತೆ ಅವಮಾನ ಆಗಿದೆ. ಮತ್ತೊಂದೆಡೆ ಭಾಗ್ಯ ತಂಗಿ ಪೂಜಾ ದುಃಖದಲ್ಲಿದ್ದಾಳೆ. ಮನೆಗೆ ಬಂದ ಗಂಡಿನ ಕಡೆಯವರು ಅಕ್ಕನನ್ನ ಗಂಡ ಬಿಟ್ಟವಳು ಎಂದು ಹೇಳಿ ರಿಜೆಕ್ಟ್ ಮಾಡಿದ್ದಕ್ಕೆ ಬೇಸರಗೊಂಡಿದ್ದಾಳೆ. ಇದೇ ದುಃಖದಲ್ಲಿ ಪೂಜಾ ಕೆಲಸಕ್ಕೆ ತೆರಳಿದ್ದಾಳೆ. ಅದರಲ್ಲಿ ಪೂಜಾಗೆ ಆಘಾತ ಉಂಟಾಗಿದೆ. ಆಫೀಸ್ನ ಎಂಡಿ ಕಿಶನ್ ಅವರು ಪೂಜಾಗೆ ಪ್ರಪೋಸ್ ಮಾಡಿದ್ದಾರೆ. ನಾನು ನಿನ್ನನ್ನ ತುಂಬಾ ಪ್ರೀತಿಸುತ್ತೇನೆ, ನಿನ್ನ ಮೇಲೆ ಲವ್ ಹೇಗಾಯ್ತು ಅಂತ ಗೊತ್ತಿಲ್ಲ, ನಂಗೆ ನೀನಂದ್ರೆ ತುಂಬಾ ಇಷ್ಟ ಎಂದು ಪೂಜಾಳನ್ನ ತಬ್ಬಿಕೊಂಡಿದ್ದಾನೆ. ಈ ಸಂದರ್ಭ ಪೂಜಾಗೆ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ನಿಂತಿದ್ದಾಳೆ. ಸದ್ಯ ಧಾರಾವಾಹಿ ಕುತೂಹಲ ಮೂಡಿಸುತ್ತಿದೆ. ಒಂದೆಡೆ ಭಾಗ್ಯ ತಾಂಡವ್ ಜಟಾಪಟಿ ನಡೆಯುತ್ತಿದ್ರೆ ಮತ್ತೊಂದೆಡೆ ಪೂಜಾ ಕಿಶನ್ ಲವ್ ಸ್ಟೋರಿ ಶುರುವಾಗುತ್ತಿದೆ.